ರಾಯರ ಬೃಂದಾವನ ಹತ್ರ ಇರೋ ಹೊಳೆ ನೋಡ್ರಿ. ಇದೇ ಬಿಚ್ಚಲಮ್ಮ ತಾಯಿ ದೇವಸ್ಥಾನ. ಇದು ರಾಘವೇಂದ್ರ ಸ್ವಾಮಿ 13 ವರ್ಷ ಅರ್ಪಣೆ ಅವ್ರ ಜೊತೆ ಇದೇ ಮನೆಯಲ್ಲಿ 13 ವರ್ಷ ಈ ಮನೆಯಲ್ಲಿ ಇದ್ದ. ಸ್ನೇಹಿತರೆ, ಮಂತ್ರಾಲಯ ಮುಗಿಸ್ಕೊಂಡು ರಾಯರು ಹುಟ್ಟಿದ ಊರಿಗೆ ಬಂದಿದ್ದೀವಿ. ಬಿಚ್ಚಾಲೆಗೆ ಬಂದಿದ್ದೀವಿ. ಇದು ಅಪ್ಪಣ್ಣಾಚಾರಿ ಇದ್ದಾರಲ್ಲ, ಅಪ್ಪಣ್ಣಾಚಾರಿ ಅವರ ಮನೆ ಇದು. ಬನ್ನಿ ತೋರಿಸ್ತೀನಿ ಅಪ್ಪಣ್ಣಾಚಾರಿ ಅವ್ರ ಮನೆ ಹೇಗಿದೆ ಅಂತ. ಇದೇ ನೋಡ್ರಿ ಅಪ್ಪಣ್ಣಾಚಾರಿ ಅವ್ರ ಮನೆ. ಜಾಗ ಹೇಗಿದೆ ನೋಡಿ. ಇದು ರಾಯರ ಒಂದು ಊರಿದು. ಮನೆ ಒಳಗಡೆ ಹೋಗೋಣ. ಜೀವಂತ ಸರ್ಪ ಇತ್ತು, ಅದ್ರ ಹೆಸರು ಕೃಷ್ಣ ಸರ್ಪ ಅಂತ ಹೇಳಿ. ಅಪ್ಪಣಾಚಾರ್ಯ ಪದ್ಧತಿಯ ಹನುಮಂತ ಪೂಜೆ ನಂತರ ಬೆಳ್ಳಿ ತಂಬಿಗೆಲ್ಲ ಹಾಲನ್ನು ತಿನ್ಕೊಂಡು ಹೋಗಿ ಹೊರಗಡೆ ಇಟ್ಕೊಂಡು ನೈವೇದ್ಯಕ್ಕಂತ ಇಟ್ಕೊಂಡು ಕೂಡ್ತಾ ಇದೆ. ಹಾಲು ಕುಡಿದು ಪುನಃ ಬಂದು ಜೊತೆ ಸೇರ್ತಾ ಇದ್ರು. ರಾಘವೇಂದ್ರ ಸ್ವಾಮಿಗಳು ನಮ್ಮಿಬ್ಬರಿಗೂ ಸರ್ಪ ಏನು ಮಾಡ್ತಾ ಇಲ್ಲ, ಮುಂದೆ ಬರ್ತಕ್ಕಂಥ ಭಕ್ತಾರಿಗೆ ತೊಂದರೆ ಆಗಿದೆ ಅಂತೇಳಿ ಕುಳಿತ ಸ್ಥಳದಲ್ಲಿ ಕೈ ಜೋಡಿಸ್ಕೊಂಡು ಭಕ್ತಿಯಿಂದ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ, ಅಲ್ಲಿ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಸರ್ಪ ಎಲ್ಲವನ್ನೂ ಬೆಳೆಸ್ಕೊಂಡು ನನ್ನಿಂದ ಮುಂದೆ ಬರ್ತಕ್ಕಂಥವ್ರಿಗೆ ಯಾರಿಗೂ ತೊಂದರೆ ಆಗಬಾರ್ದು ಅಂತ ನಾನೇ ಸ್ವತಃ ರಾಘವೇಂದ್ರ ಸ್ವಾಮಿಗಳು ಆ ಶರೀರದಲ್ಲಿ ಇಲ್ಲಿ ಸ್ಥಾಪನೆ ಮಾಡಿ ಇದು ರಾಘವೇಂದ್ರ ಸ್ವಾಮಿ 13 ವರ್ಷ ಅರ್ಪಣೆ ಅವ್ರ ಜೊತೆ ಇದೇ ಮನೆಯಲ್ಲಿ 13 ವರ್ಷ ಈ ಮನೆಯಲ್ಲಿ ಇದ್ದ. ಶಿಷ್ಯರ ಮನೆಯಲ್ಲಿ 13 ವರ್ಷಗಳ ಜೊತೆಯಲ್ಲಿ ಇಲ್ಲಿ ಭಕ್ತಾದಿಗಳು ಕಾಯಿ ಸಂಕಲ್ಪ ಮಾಡ್ತಾರೆ. ಏಕೆಂದ್ರೆ ಪೂಜೆ ದೋಷ, ಸರ್ಪದೋಷ, ಕಲ್ಯಾಣ, ಸಂತಾನ ಕಾಯಿ 5 ಮಗಳಾರ, 7 ಮಗಳಾರ, 11 ಮಗಳಾರ ಅಂತೇಳಿ ಕಾಯಿ ಸಂಕಲ್ಪ ಮಾಡಿ ಹೆಸರು ಗೋತ್ರ ನಕ್ಷತ್ರ ಹೇಳಿಬಿಟ್ಟು ಹೋಗ್ತಾರೆ. ಕೆಲಸ ಆಗ್ತಾರೆ 1 ವರ್ಷ. ಅದೇ ಥರ ವ್ಯಾಪಾರ ಅಭಿವೃದ್ಧಿ, ಉದ್ಯೋಗ ಅಭಿವೃದ್ಧಿ, ಫೈನಾನ್ಸ್ ಪ್ರಾಬ್ಲಮ್ಮು, ಕೋರ್ಟ್ ಕೇಸಸ್, ಗೃಹದ ಬಗ್ಗೆ, ಆಯುಷ್ ಆರೋಗ್ಯದ ಬಗ್ಗೆ, ವಿದ್ಯಾಭಿವೃದ್ಧಿ ಬಗ್ಗೆ, ಗೃಹದ ಬಗ್ಗೆ, ವ್ಯವಸಾಯದ ಬಗ್ಗೆ ಎಲ್ಲದಕ್ಕೂ 2 ಮಗಳಾರ, 3 ಮಗಳಾರ, 4 ಮಗಳಾರ ಅಂತೇಳಿ ಅಭಿಷೇಕ ಮಾಡಿಸಿ ಕಾಯಿ ಇಟ್ಟು ಸಂಕಲ್ಪ ಮಾಡ್ತಾರೆ. ಅವ್ರ ಕೆಲಸ ಬಂದು ದರ್ಶನ. ಅಲ್ಲಿ ಪಂಚಲೋಹದ ವಿಗ್ರಹ ಪಾಂಡುರಂಗ ಬಿಟ್ಟಾರ ರಾಘವೇಂದ್ರ ಸ್ವಾಮಿ ದಿವಸ. ಇಲ್ಲಿ ನಾವು ಈ
ಅಂಬೆಗಾಲಿಕ್ಕೆ ಪಿಕ್ಚರ್ ನೋಡ್ಬೋದು. ಇಷ್ಟು ಎಳೆ. ಕಾಲು, ಕೈ, ಶಂಕರ ಚಕ್ರ, ಕಲಿಯುವುದು. ಸ್ನೇಹಿತರೆ 13 ವರ್ಷ ರಾಘವೇಂದ್ರ ಸ್ವಾಮಿ ಅಪ್ಪಣ್ಯಾಚಾರ್ಯ ಅವ್ರ ಮನೆಯಲ್ಲಿ ಇದೇ ಮನೆಯಲ್ಲಿ ವಾಸ ಇದ್ದರಂತೆ. ಅಪ್ಪಣ್ಯಾಚಾರ್ಯ 13 ವರ್ಷ ಅವರ ಸೇವೆ ಮಾಡ್ತಾಯಿದ್ರಂತೆ. ನೋಡಿ ಇದೇ ಮನೆ ಅದು. ಸ್ನೇಹಿತರೆ ನೋಡಿದ್ರ ಅಪ್ಪಣ್ಯಾಚಾರ್ಯರು ಇದೇ ಮನೆಯಲ್ಲಿ 13 ವರ್ಷ ವಾಸ ಇದ್ದು ಸ್ವಾಮಿ ರಾಘವೇಂದ್ರ ಸ್ವಾಮಿಗಳ ಒಂದು ಸೇವೆಯನ್ನು ಸಲ್ಲಿಸಿದ್ದಾರೆ. 13 ವರ್ಷ ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿ ಇಲ್ಲೇ ನೆಲೆಸಿದ್ರು, ಈ ಊರಲ್ಲಿ, ಈ ಮನೆಯಲ್ಲಿ. ಸೊ ನೋಡೋಕ್ಕೆ ನಾವು ಭಾಳ ಪುಣ್ಯ ಮಾಡಿದ್ವಿ. ರಾಘವೇಂದ್ರ ಸ್ವಾಮಿಯವರು ಇದ್ದಿದ್ದು ಮನೆಯನ್ನು ನಾವು ಬಂದು ಇವತ್ತು ಮೆಟ್ಟಿ ದರ್ಶನ ಮಾಡಿದ್ದೀವಿ. ಸೊ ಇಲ್ಲಿಂದ ಈಗ ಬೃಂದಾವನ ಸೊ ರಾಘವೇಂದ್ರ ಸ್ವಾಮಿಯವ್ರ ಬೃಂದಾವನ ಇದೆಯಲ್ಲ, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಅದನ್ನು ದರ್ಶನ ಮಾಡಿಕೊಂಡು ಬರೋಣ. ಸ್ನೇಹಿತರೆ, ಸೊ ಇದು ನಮ್ಮ ರಾಯರ ಬೃಂದಾವನ ಹತ್ರ. ಸೊ ಬಿಚ್ಚಲಮ್ಮ ಮತ್ತು ನಾಗಪ್ಪ ಈಶ್ವರ, ಸೊ ಅವ್ರದ್ದು ಒಂದು ಅದ್ಭುತವಾದ ದೇವಸ್ಥಾನ ಇದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ನೋಡೋಕ್ಕೆ ಭಾಳ ಸುಂದರವಾಗಿದೆ. ತೋರಿಸ್ತೀನಿ ನೋಡ್ರಿ. ಇದೇ ಬಿಚ್ಚಲಮ್ಮ ತಾಯಿ ದೇವಸ್ಥಾನ, ಭಾಳ ಅದ್ಭುತವಾಗಿದೆ. ಸೊ ಇದ್ರ ಪಕ್ಕದಲ್ಲೇ ರಾಯರ ಬೃಂದಾವನ ಇರೋದು. ತೋರಿಸ್ತೀನಿ ಅದನ್ನು ನಿಮಗೆ.
ರಾಯರ ಬೃಂದಾವನ ಹತ್ರ ಇರೋ ಹೊಳೆ ನೋಡ್ರಿ, ಹೀಗಿದೆ ನೋಡ್ರಿ. ರಾಯರ ಬೃಂದಾವನ ಇದು. ಸೊ ಅಲ್ಲಿ ವಿಡಿಯೋ ಮಾಡೋಂಗಿಲ್ಲ ಎದುರುಗಡೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಎಲ್ಲಿ ಕಾಣೆ ಸ್ನೇಹಿತರೆ ನೋಡಿದ್ರ ಬಿಚ್ಚಲಮ್ಮ ತಾಯಿ ದೇವಸ್ಥಾನ ಮತ್ತು ರಾಯರು ಹುಟ್ಟಿ ಬೆಳೆದಿದ್ದ ಊರು ಮತ್ತು ಅವ್ರ ಮನೆ ಮತ್ತು ರಾಯರ ಬೃಂದಾವನ ಹೇಗಿತ್ತು. ಸೊ ಈ ವಿಡಿಯೋ ಇಷ್ಟ ಇದೆ, ದಯವಿಟ್ಟು ಒಂದು ಲೈಕ್ ಮಾಡಿರಿ. ಯಾರು ನನ್ನ ಚಾನಲ್ ಹೊಸದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ರಿಕ್ವೆಸ್ಟ್ ನಿಮ್ಮಲ್ಲಿ. ಸೊ ವಿಡಿಯೋ ನೋಡಿರಿ, ಇದೇ ಥರ ಒಂದು ಅದ್ಭುತವಾದ ವಿಡಿಯೋ ನನ್ನ ಭೇಟಿ. ಅಲ್ಲಿವರೆಗೂ ಜೈ ಕರ್ನಾಟಕ. ಮತ್ತು